SSC GD ಪರೀಕ್ಷೆಯನ್ನು ಬರೆದು ಈಗಾಗಲೇ ಪರೀಕ್ಷೆ ಫಲಿತಾಂಶವನ್ನು ಬಿಟ್ಟಿದ್ದಾರೆ. ಪರೀಕ್ಷೆಯಲ್ಲಿ ಪಾಸಾದಂಥ ಎಲ್ಲ ಅಭ್ಯರ್ಥಿಗಳಿಗೆ ಮೊದಲನೇದಾಗಿ ನಾನು ಕಂಗ್ರ್ಯಾಚುಲೇಷನ್ಸನ್ನು ಹೇಳ್ತೀನಿ. ಯಾಕೆಂದರೆ ಮುಂದಿನ ಸ್ಟೇಜ್ಗಳನ್ನು ನೀವು ಪಾಸ್ ಮಾಡಬೇಕು ಅಂತೇಳಿಸಿಂದ ಅಭ್ಯರ್ಥಿಗಳೇ ನಿಮ್ಗೆ ಗೊತ್ತಿರಲಿ, SSC GD ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನಲ್ಲಿ GD ಅಂತಕ್ಕಂಥ ಅಂದರೆ ಜನರಲ್ ಡ್ಯೂಟಿ ಹುದ್ದೆಗಳಿಗೆ ಕಾಲ್ಫಾರ್ಮನ್ನು ಮಾಡಿದರು. ಅದೇ ರೀತಿಯಾಗಿ ನೀವು ಆನ್ಲೈನ್ ಅರ್ಜಿಯನ್ನು ಹಾಕಿದ್ರಿ, ಅದೇ ರೀತಿಯಾಗಿ ಪರೀಕ್ಷೆಯನ್ನು ಸಹಿತ ಬರೆದ್ರಿ. ಅಭ್ಯರ್ಥಿಗಳೇ, ನಾವು ಭಾಳಷ್ಟು ಜನ ಈ ಸಲ ಏನಾಯ್ತಪ್ಪ ಅಂದರೆ ಪರೀಕ್ಷೆ ಪುರುಷ ಅಭ್ಯರ್ಥಿಗಳಿಗಿಂತ ಮಹಿಳೆ ಅಭ್ಯರ್ಥಿಗಳು ಮೆರಿಟ್ ಹೆಚ್ಚಿಗೆ ನಿಂತು. ಯಾಕಂದರೆ ಮಹಿಳೆಯರು ಸ್ವಲ್ಪ ಜಾಸ್ತಿ ಓದ್ತಾರೆ, ನಾನು ಒಪ್ಕೋತೀನಿ. ಆದರೂ ಸಹಿತ ಪುರುಷರಿಗಿಂತ ಮಹಿಳೆಯರ ಮೆರಿಟ್ ಜಾಸ್ತಿ ನಿಂತದ. ಅದರಲ್ಲಿ ಏನಾಗಿದೆ ಅಂದರೆ ಫಿಸಿಕಲ್ ಸೆಲೆಕ್ಟ್ ಆದವರ ಸಂಖ್ಯೆಯನ್ನು ಅಂದರೆ ಯಾರ್ಯಾರು ನಿಮ್ದು ಆಗೈತಿ ಅಂತಕ್ಕಂಥ ಮಾಹಿತಿಯನ್ನು ಅಭ್ಯರ್ಥಿಗಳೇ ಈಗಾಗಲೇ ನೀವು ತಿಳಿದುಕೊಂಡ್ರಿ. ಈ ಸಲ ಮೆರಿಟು ಸಹಿತ ಏನಾಯ್ತಪ್ಪ ಅಂದರೆ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ ಮೆರಿಟ್ ಸಹಿತ ಕಡಿಮೆ ಆಗ್ಯದ. ಇಲ್ಲಿ ಜನರಲ್ದವ್ರಿಗೆ ಎಷ್ಟಾಗ್ಯದಪ್ಪ ಅಂದರೆ 74 ಮೇಲೆ ಸಮಥಿಂಗ್ ಅದ. ಆಮೇಲೆ ನೆಕ್ಸ್ಟ್ ಯಾರಪ್ಪ ಅಂದರೆ EWSದವ್ರಿಗೆ 65 ಸಮಥಿಂಗ್ ಅದ. ಅದೇ ರೀತಿಯಾಗಿ ನೆಕ್ಸ್ಟ್ OBC ಅಭ್ಯರ್ಥಿಗಳಿಗೆ ಸಹಿತ 69 ಪಾಯಿಂಟ್ ಸಮಥಿಂಗ್ ಅದ. ಅದೇ ರೀತಿಯಾಗಿ SC ಅಭ್ಯರ್ಥಿಗಳಿಗೆ 65 ಪಾಯಿಂಟ್ ಸಮಥಿಂಗ್ ಅದ. ಅದೇ ರೀತಿಯಾಗಿ ST ಅಭ್ಯರ್ಥಿಗಳಿಗೆ ಏನಪ್ಪ ಅಂದರೆ 72 ಪಾಯಿಂಟ್ ಸಮಥಿಂಗ್ ಮೆರಿಟ್ ನಿಂತದ. ಇದೇನಪ್ಪ ಅಂದ್ರೆ ಫಿಸಿಕಲ್ಗೆ ಹೋಗ್ತಕ್ಕಂಥ ಪುರುಷ ಅಭ್ಯರ್ಥಿಗಳ ಕಟ್ಟಾಪ್ ನಿಂತದ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದ ಫೀಮೇಲ್ ಫಿಸಿಕಲ್ ಕಟ್ಟಾಪ್ ಎಷ್ಟು ನಿಂತದಪ್ಪ ಅಂದರೆ ಇಲ್ಲಿ ನಾವು ನೋಡ್ಬೋದು, ಜನರಲ್ದವ್ರಿಗೆ 76 ಮೇಲೆ ಸಮಥಿಂಗ್ ನಿಂತದ. ಅದೇ ರೀತಿಯಾಗಿ EWSದವ್ರಿಗೆ 72 ಪಾಯಿಂಟ್ ಸಮಥಿಂಗ್ ನಿಂತದ. ಅದೇ ರೀತಿಯಾಗಿ OBC ಅಭ್ಯರ್ಥಿಗಳಿಗೆ 74 ಪಾಯಿಂಟ್ ಸಮಥಿಂಗ್ ನಿಂತದ. ಅದೇ ರೀತಿಯಾಗಿ SC ಅಭ್ಯರ್ಥಿಗಳಿಗೆ 71 ಪಾಯಿಂಟ್ ಸಮಥಿಂಗ್ ನಿಂತದ. ಅದೇ ರೀತಿಯಾಗಿ ST ಅಭ್ಯರ್ಥಿಗಳಿಗೆ 74 ಪಾಯಿಂಟ್ ಸಮಥಿಂಗ್ ನಿಂತದ. ಇದು ಕರ್ನಾಟಕದ ಅಭ್ಯರ್ಥಿಗಳಿಗೆ ಕಟ್ಟಾಪ್ ಲಿಸ್ಟ್ ನಿಂತದ. ಅಭ್ಯರ್ಥಿಗಳೇ, ನಿಮಗೆಲ್ಲ ಗೊತ್ತಿರಲಿ ಏನು ಮಾಡ್ಯಾರಪ್ಪ ಅಂದ್ರೆ ಯಾವ ರೀತಿ ಫಿಸಿಕಲ್ ಸಿಲೆಕ್ಟ್ ಆದವ್ರ ಸಂಖ್ಯೆಯನ್ನು ಆಯ್ಕೆ ಮಾಡ್ಯಾರ ಅಂದರೆ 1:8 ಅಂದರೆ ಒಂದು ಸೀಟಿಗೆ 8 ಮಂದಿಯನ್ನು ಫಿಸಿಕಲ್ಗಾಗಿ ಆಯ್ಕೆ ಮಾಡಿದ್ದಾರೆ ಅಭ್ಯರ್ಥಿಗಳೇ. ನಿಮಗೆಲ್ಲರಿಗೂ ಇದು ಗೊತ್ತಿರಲಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಮೊದಲಿಗೆ ಎಷ್ಟಿತ್ತಪ್ಪ ಅಂದರೆ 39,000 ಮೇಲೆ ಸ್ವಲ್ಪ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದರು ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ. ನೆಕ್ಸ್ಟ್ ಏನು ಮಾಡಿರಿ ಅಂದ್ರೆ ಮತ್ತು ಹುದ್ದೆಗಳನ್ನು ಜಾಸ್ತಿ ಮಾಡಿದರು. ಹುದ್ದೆಗಳು ಎಷ್ಟು ಜಾಸ್ತಿ ಅದಪ್ಪ ಅಂದರೆ ನೆಕ್ಸ್ಟ್ 53,000 ಮ್ಯಾಲ್ ಸಮಥಿಂಗ್ ಅಂದರೆ ಮ್ಯಾಲ್ ಸ್ವಲ್ಪ ಜಾಸ್ತಿ ಮಾಡಿ ಹುದ್ದೆಗಳನ್ನು ಫೈನಲ್ ಆಗಿ ಮಾಡಿದರು. ಅಂದರೆ ಈ ಸಲ ಒಳ್ಳೆಯ ಅವಕಾಶ ಅದ. ಯಾಕಂದರೆ 53,000ಕ್ಕಿಂತ ಅಧಿಕ ಹುದ್ದೆಗಳನ್ನು ಈಗ ಆಯ್ಕೆಯನ್ನು ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳೇ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಅಭ್ಯರ್ಥಿಗಳಿಗೆ ಎಷ್ಟು ವೇಕೆನ್ಸಿ ಇದಾವು ಅಂತಕ್ಕಂಥ ಮಾಹಿತಿಯನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಅಭ್ಯರ್ಥಿಗಳೇ. ಈಗ ಟೋಟಲಾಗಿ ಏನಾಯ್ತಪ್ಪ ಅಂದ್ರೆ ಆಲ್ ಓವರ್ ಇಂಡಿಯಾ 53,000ಕ್ಕಿಂತ ಅಧಿಕ ಹುದ್ದೆಗಳನ್ನ ಇಲ್ಲಿ ಆಯ್ಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಹಾಗಾದರೆ ಅಭ್ಯರ್ಥಿಗಳು ಇವತ್ತು ನಾನು ನಿಮಗೆ ತಿಳಿಸಿಕೊಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ ಮಾಹಿತಿ ಏನಪ್ಪ ಅಂದರೆ SSC GD ಸೆಕೆಂಡ್ ಲಿಸ್ಟ್ ಬಿಡ್ತಾರೋ ಅಥವಾ ಇಲ್ಲೋ. ಭಾಳಷ್ಟು ಜನ ವಿದ್ಯಾರ್ಥಿಗಳು ಸರ್ ನಂದು ಚೆನ್ನಾಗಿದೆ, ನಾನು ಮಾಡಿದ್ದೀನಿ, ನಾನು ಸಮೀಪದಲ್ಲಿದ್ದೀನಿ, ನಂದು ಬರ್ಬೋದೇನಾ, ಸೆಕೆಂಡ್ ಲಿಸ್ಟ್ ಬಿಡ್ಬೋದೇನಾ, ಅದೇ ರೀತಿಯಾಗಿ ಅಗ್ನಿವೀರ ಆರ್ಮಿಯಲ್ಲಿ ಸೆಕೆಂಡ್ ಲಿಸ್ಟನ್ನು ಬಿಡ್ತಾರೆ ಫೈನಲ್ ಸೆಲೆಕ್ಷನ್ ಆದಮೇಲೆ, ಆ ರೀತಿ SSC GD ಒಳಗೆ ಬಿಡ್ತಾರೆ ಅಂತೇಳಿ ಭಾಳಷ್ಟು ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ರಿ. ಅಭ್ಯರ್ಥಿಗಳಿಗೆ ನಿಮ್ಗೆ ಗೊತ್ತಿರಲಿ, ಈಗೇನು ಫಿಸಿಕಲ್ ಸಿಲೆಕ್ಟ್ ಆಗ್ಯಾರ, ಫಿಸಿಕಲ್ ಸಿಲೆಕ್ಟಿಗಾಗಿ ಸೆಕೆಂಡ್ ಲಿಸ್ಟ್ ಯಾವುದೇ ರೀತಿ ಬಿಡೋದಿಲ್ಲ. ಯಾಕೆ ಬಿಡೋದಲ್ಪ ಅಂದರೆ ಈಗ 1:8 ತೊಗೊಂಡಾರ ಅವರು. ಒಂದು ಸೀಟ್ಗೆ 8 ಜನರನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಈಗ ಫಿಸಿಕಲ್ಗಾಗಿ. ಆದ್ದರಿಂದ ಇಲ್ಲಿ ಫಿಸಿಕಲ್ ಸಲುವಾಗಿ ಯಾವುದೇ ರೀತಿ ಸೆಕೆಂಡ್ ಲಿಸ್ಟ್ ಬಿಡೋಂಗಿಲ್ಲ. ಇದು ನಿಮ್ಗೆ ಗೊತ್ತಿರಬೇಕು. ಅದು ಅಗ್ನಿವೀರ ಆರ್ಮಿ ಒಳಗೆ ಯಾವಾಗ ಸೆಕೆಂಡ್ ಲಿಸ್ಟ್ ಬಿಡ್ತಾರಪ್ಪ ಅಂದರೆ ಅಲ್ಲಿ ಪರೀಕ್ಷೆಯನ್ನು ಬರೆದು ಮೆಡಿಕಲ್ ಆಗಿ ಫಿಸಿಕಲ್ ಆಗಿ ಫೈನಲ್ ಮೆರಿಟ್ ರಿಸಲ್ಟ್ ಬಿಟ್ಟು ಜಾಯ್ನಿಂಗ್ ಕೊಡ್ತಾರೆ. ಜಾಯ್ನಿಂಗದಲ್ಲಿ ಭಾಳಷ್ಟು ಅಭ್ಯರ್ಥಿಗಳು ಪ್ಯಾರಾ ಕಮಾಂಡೋಗೆ ಸಿಲೆಕ್ಟ್ ಆಗ್ತಾರೆ. ಇನ್ನು ಕೆಲವೊಂದು ಜನ ಅಲ್ಲಿ ಹೋಗೋದಿಲ್ಲ. ಆ ಸಮಯದಲ್ಲಿ ಏನಪ್ಪ ಅಂದರೆ ಎಷ್ಟು ಸೀಟ್ ಪ್ಯಾರಾ ಕಮಾಂಡೋಗೆ ಸಿಲೆಕ್ಟ್ ಹಾಕಾರೆ, ಎಷ್ಟು ಜನ ಬಂದಿರಂಗಿಲ್ಲ, ಅವಾಗ ಫೈನಲ್ ಮೆರಿಟ್ನಲ್ಲಿ ಆ ಟೈಮ್ದಾಗ ಸೆಕೆಂಡ್ ಲಿಸ್ಟನ್ನು ಅಲ್ಲಿ ಅಗ್ನಿವೀರ ಆರ್ಮಿಗೆ ಸಂಬಂಧಪಟ್ಟ ಹಾಗೆ ಸೆಕೆಂಡ್ ಲಿಸ್ಟನ್ನು ಬಿಡ್ತಾರೆ. ಇಲ್ಲಿ SSC GD ಫಲಿತಾಂಶ ಬಿಟ್ಟಿದ್ದು ಯಾವುದಪ್ಪ ಅಂದ್ರೆ ಓನ್ಲಿ ಫಿಸಿಕಲ್ ಸಿಲೆಕ್ಟಿಗಾಗಿ ಫಸ್ಟ್ ಬಿಟ್ಟಾರ್ರಿ. ಇದೀಗ ಮಾಹಿತಿಗೆ ಏನು ಮೆರಿಟ್ ಬಂದದ, ಈ ಮೆರಿಟ್ ಏನಪ್ಪ ಅಂದ್ರೆ ಫಿಸಿಕಲ್ ಸಿಲೆಕ್ಟಿಗಾಗಿ ಮಾತ್ರ, ಫಿಸಿಕಲ್ ಸಿಲೆಕ್ಟಿಗಾಗಿ ಮಾತ್ರ ಬಿಟ್ಟಾರೆ. ಇಲ್ಲಿ ಯಾವುದೇ ರೀತಿ ಫಿಸಿಕಲ್ ಸಿಲೆಕ್ಟಿಗೆ ಸೆಕೆಂಡ್ ಲಿಸ್ಟ್ ಬಿಡೋದಿಲ್ಲ. ಇದೊಂದು ನೀವು ಕ್ಲಿಯರ್ ಮಾಡ್ಕೋಬೇಕು. ಆಮೇಲೆ ಭಾಳಷ್ಟು ಜನ ಅಭ್ಯರ್ಥಿಗಳು ಕೇಳ್ತಾರೆ ಸರ್ ಇನ್ನೂ ಸ್ಕೋರ್ ಕಾರ್ಡ್ ಬಿಟ್ಟಿಲ್ಲ, ನಾರ್ಮಲೈಸೇಷನ್ ಮಾರ್ಕ್ಸ್ ಮಾಡ್ಯಾರು ಇಲ್ಲ ಅಂತೇಳಿಂದ ಭಾಳಷ್ಟು ಜನ ಅಭ್ಯರ್ಥಿಗಳು ಸಹಿತ ಕೇಳ್ತಾ ಇದ್ರಿ ಅಭ್ಯರ್ಥಿಗಳೇ. ಇಲ್ಲಿ ನಾರ್ಮಲೈಸೇಷನ್ ಯಾವ ರೀತಿ ಮಾಡ್ತಾರೆ ಅಂತಕ್ಕಂಥ ಮಾಹಿತಿನೂ ಸಹಿತ ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ಶಿಫ್ಟ್ ವೈಸ್ ಪರೀಕ್ಷೆಗಳು ನಡೆದು ಪರೀಕ್ಷೆ ನಡೆದಾಗ ಯಾವ ಶಿಫ್ಟ್ನಲ್ಲಿ ಪರೀಕ್ಷೆ ಟಫ್ ಇತ್ತು ಅದನ್ನು ನೋಡಿಕೊಂಡು ಅಲ್ಲಿ ಅವರಿಗೆ ಹೆಚ್ಚಿನ ಅಂಕಗಳನ್ನು ನೀಡ್ತಾರೆ ಅಭ್ಯರ್ಥಿಗಳೇ. ಅದು ನಾರ್ಮಲೈಸೇಷನ್ ಕೊಟ್ಟ ಮೇಲೆ ಇಲ್ಲಿ ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ನಿಮ್ಗೆ ಈಗಾಗಲೇ ಮಾರ್ಕ್ಸ್ ತೊಗೊಂಡಿದ್ರಿ, ಫಿಸಿಕಲ್ಗೆ ನೀವು ತಯಾರಾಗಿದ್ರಿ ಅಭ್ಯರ್ಥಿಗಳೇ. ಈಗೇನು ಮಾರ್ಕ್ಸ್ ತೊಗೊಂಡ್ರಿ ಇದು ಫೈನಲ್ ಅಂತಲ್ಲ,
ಇದೇ ಫೈನಲ್ ಅತ್ತಲ್ಲ. ಯಾಕಂದ್ರೆ ನೆಕ್ಸ್ಟ್ ಸ್ಟೇಜ್ ಏನೈತೆ ನಿಮ್ದು 5 ಕಿಲೋಮೀಟರ್ ರನ್ನಿಂಗನ್ನು ಮಾಡಬೇಕು ಪುರುಷ ಅಭ್ಯರ್ಥಿಗಳು, ಅದು 24 ನಿಮಿಷ ಒಳಗಡೆ. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳು 1600 ಮೀಟ್ರ್ ಓಟವನ್ನು 8 ನಿಮಿಷ 30 ಸೆಕೆಂಡ್ನಾಗ ಓಡಿ ಪಾಸ್ ಮಾಡಬೇಕು. ಇದು ಫಿಸಿಕಲ್ಲು. ಅದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಹೈಟ್ ಬರ್ತದೆ ಪುರುಷ ಅಭ್ಯರ್ಥಿಗಳಿಗೆ. ಆ ಹೈಟ 170 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಪುರುಷ ಅಭ್ಯರ್ಥಿಗಳು ಹೊಂದಿರಬೇಕು. ಅದೇ ರೀತಿಯಾಗಿ ST ಪುರುಷ ಅಭ್ಯರ್ಥಿಗಳು ಮಾತ್ರ ಏನಪ್ಪ ಅಂದ್ರೆ 162.5 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು. ಅದು ST ಅಭ್ಯರ್ಥಿಗಳಿಗೆ. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳ ಹೈಟ್ ಎಷ್ಟೈತಪ್ಪ ಅಂದ್ರೆ 157 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಇರಬೇಕು. ST ಮಹಿಳಾ ಅಭ್ಯರ್ಥಿಗಳಿಗೆ ಮಾತ್ರ 152.5 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಮಹಿಳಾ ಅಭ್ಯರ್ಥಿಗಳು ಹೊಂದಿರಬೇಕು. ಈ ರೀತಿ ಹೈಟ್ ವೇಟ ಇರ್ತದೆ. ಹೈಟ್ ತಕ್ಕಂತೆ ನಿಮ್ದು ವೇಟ್ ಇರಬೇಕಾಗಿರ್ತದೆ. ಇದು ಆದಮೇಲೆ ನೆಕ್ಸ್ಟ್ ನಿಮ್ಗೆ ಗೊತ್ತಿರಲಿ, ಫಿಸಿಕಲ್ ಕಾಲ್ಫಾರ್ಮ ಇನ್ನು ಯಾವಾಗ ಮಾಡ್ತಾರಪ್ಪ ಅಂದ್ರೆ ಇನ್ನು ಭಾಳ ಅಂದ್ರೆ 1 ತಿಂಗಳು 1.5 ತಿಂಗಳು ಅಥವಾ 2 ತಿಂಗಳಲ್ಲಿ ಫಿಸಿಕಲ್ ಕಾಲ್ಫಾರ್ಮ್ ಆಗ್ತದೆ. ಯಾಕಂದರೆ ನೆಕ್ಸ್ಟ್ ಅಕ್ಟೋಬರ್ ಮತ್ತು ನವಂಬರಲ್ಲಿ ಹೊಸ ಕಾಲ್ಫಾರ್ಮನ್ನು ಮಾಡ್ತಾಯಿದ್ದಾರೆ. SSGD ಹೊಸ ಕಾಲ್ಫಾರ್ಮನ್ನು ಮಾಡ್ತಾಯಿದ್ದಾರೆ. ಅಷ್ಟರೊಳಗೆ ಏನು ಮಾಡ್ತಾರಪ್ಪ ಅಂದ್ರೆ ನಿಮ್ಮ ಫಿಸಿಕಲ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರ್ಬೋದು ಸಂಪೂರ್ಣ ಮುಗಿಸ್ಕೊಂಡು ಫೈನಲ್ ಮೆರಿಟಿಗೆ ಬರ್ತಾರೆ ಅಭ್ಯರ್ಥಿಗಳೇ. ಆದ್ದರಿಂದ ನೀವು ಫಿಸಿಕಲ್ಗಾಗಿ ತಯಾರು ಮಾಡ್ತಾಯಿರಿ, ಫಿಸಿಕಲ್ ತಯಾರು ಮಾಡ್ತಾ ಇರಬೇಕು. ನೋಡಿರಿ 5 ಕಿಲೋಮೀಟ್ರ್ ರನ್ನಿಂಗ ಟೈಮ್ ಅದ, ನೀವು ಆರಾಮ್ ಸರಿ ಮಾಡ್ಬೋದು. ಯಾಕಂದರೆ ಇಲ್ಲಿ ಸ್ಪೀಡ್ ಹತ್ತಿಲ್ಲ. 5 ಕಿಲೋಮೀಟ್ರ್ ರನ್ನಿಂಗ 24 ನಿಮಿಷ ಒಳಗೆ ಪುರುಷ ಅಭ್ಯರ್ಥಿಗಳು ಓಡ್ಬೋದು. ನಾವು ಓಡೋಕ್ಕಾಗೋದಿಲ್ಲ ಸರ, ನಾ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಫಸ್ಟ್ 5 ಕಿಲೋಮೀಟ್ರ್ ನಡ್ಕೋತವ್ರಿ. ನೀವು ಫಸ್ಟ್ ನಡ್ಕೋತ ಬರ್ರಿ. ಆಮೇಲೆ ಸ್ಲೋ ಆಗಿ ಜಾಗಿಂಗ್ ಮಾಡ್ತಾ ಹೋಗ್ರಿ. ನಿಮ್ಗೆ ಎಷ್ಟು ಆಕೈತೆ ಸ್ಲೋ ಆಗಿ ಬರ್ರಿ, ಟೈಮ್ ಹಚ್ಚ್ರಿ. ಆಮೇಲೆ ಬರ್ತಾ ದಿನದಿಂದ ದಿನಕ್ಕೆ ನೀವು ಹೆಚ್ಚು ಮಾಡ್ತಾ ಹೋಗಬೇಕು. ಟೈಮ್ ಕಂಪಲ್ಸರಿ ಹಚ್ಚಿ 5 ಕಿಲೋಮೀಟ್ರನ್ನು ನೀವು ಮಾಡಬೇಕು. ಆಮೇಲೆ ಅಭ್ಯರ್ಥಿಗಳೇ ನೀವು 5 ಕಿಲೋಮೀಟ್ರ್ ಅಂದಾಗ ನೀವೇ ರಸ್ತೆ ಮೇಲೆ ಹೋಗ್ಬೇಕಾಗ್ತದೆ. ಇಲ್ಲಿ 1600 ಮೀಟ್ರ್ ಇತ್ತಂದ್ರೆ ಏನು ಮಾಡ್ತೀವಿ, 400 ಮೀಟ್ರ್ ಟ್ರ್ಯಾಕ್ನಾಗ ನಾವು ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡ್ತೀವಿ. ಆಮೇಲೆ ಇನ್ನೊಂದು ಮಾತನ್ನು ಅಂದರೆ ರನ್ನಿಂಗ್ ಮಾಡ್ತಕ್ಕಂಥ ಅಭ್ಯರ್ಥಿಗಳಿಗೆ ಇಂಪಾರ್ಟೆಂಟ್ ಒಂದು ಮಾತನ್ನು ಕಿವಿ ಮಾತನ್ನು ನಾನು ನಿಮ್ಗೆ ಹೇಳ್ತೀನಿ. ಅಭ್ಯರ್ಥಿಗಳಿಗೆ ಪ್ರತಿನಿತ್ಯ 2 ಬಾರಿ ನೀವು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. 2 ಬಾರಿ ಪ್ರಾಕ್ಟೀಸನ್ನು ರಸ್ತೆ ಮೇಲೆ ನೀವು ಮಾಡೋಕೈತ್ರಿ ಅಂದ್ರೆ ಇಲ್ಲಿ ಏನಾಗ್ತದೆ, ಪೇನ್ ಬರಲಿಕ್ಕೆ ಆಗ್ತದೆ. ಇಲ್ಲಿ ಕಾಲ ಮೇಲೆ ಪೇನ್ ಬರಲಿಕ್ಕೆ ಆಗ್ತದೆ. ಪೇನ್ ಬರೋಕೈತಾರೆ ನೀವು ಹೆಜ್ಜೆ ಹಿಡಿದು ಅದು ನೋವು ಬರಲಿಕ್ಕೆ ಆಗ್ತದೆ. ಪ್ರತಿನಿತ್ಯ ಅಲ್ಲಿ ರಸ್ತೆ ಮೇಲೆ ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಬೇಡಿ. ಯಾಕಂದ್ರೆ ಮೈದಾನದಲ್ಲಿ ಮಣ್ಣಿನ ಮೈದಾನದಲ್ಲಿ ಮಾಡಿರೋಂತೂ ಭಾರಿ ಬೆಸ್ಟ್. 400 ಮೀಟ್ರ್ ಟ್ರ್ಯಾಕ ಇರಲಿ, ಅಲ್ಲಿ ಎಷ್ಟು ರೌಂಡ್ ಬರ್ತಾವೆ 400 ಮೀಟ್ರ್ ಟ್ರ್ಯಾಕ ಅಂದರೆ ನಿಮ್ಮದು 5000 ಮೀಟ್ರ್ ಆಗ್ಬೇಕು. ಅದ್ರ ಮೇಲೆ ನೀವು 12 ರೌಂಡ್ ಬರ್ತೈತೋ ಅಥವಾ 12.5 ರೌಂಡ್ ಬರ್ತದೋ ಅದನ್ನು ಕರೆಕ್ಟಾಗಿ ತಿಳ್ಕೊಂಡು ನೀವು ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಿದ್ರೆ ಕಾಲು ನೋವನ್ನು ಕಡಿಮೆ ಮಾಡ್ಬೋದು. ನನಗೆ ಅನ್ನಿಸ್ತದೆ ವಾರದಾಗ 3 ಸಲನೋ ಅಥವಾ 4 ಸಲ ವಾರದಲ್ಲಿ ನೀವು ರಸ್ತೆ ಮೇಲೆ ಮಾಡಿ, ಉಳಿದ ಟೈಮ್ ಏನು ಮಾಡಬೇಕಪ್ಪ ಅಂದ್ರೆ ನೀವು ಗ್ರೌಂಡ್ನಲ್ಲಿ ಮೈದಾನದಲ್ಲಿ ಮಾಡಬೇಕು. ಅದು ಗಟ್ಟಿಯಾದ ಮೈದಾನದಲ್ಲಿ ಅಲ್ಲ. ಆ ರೀತಿ ಗಟ್ಟಿಯಾದ ಮೈದಾನದಲ್ಲಿ ಹೆಜ್ಜೆ ದಡ್ಡ ಹಿಂಗೆ ಇಟ್ಕೊತ ಹೊಂಟಿರಪ್ಪ ಅಂದ್ರೆ ಕಾಲು ಪೇನ್ ಬರ್ತದೆ. ಅದು ಇದ್ರ ಮೇಲಪ್ಪ ಅಂದ್ರೆ ಮಣ್ಣಿನ ಮೈದಾನ ಏನಿರ್ತದೆ ಅಲ್ಲಿ ಪ್ರಾಕ್ಟೀಸ್ ಮಾಡಿದರೆ ಕಾಲಿಗೆ ಯಾವುದೇ ರೀತಿ ನೋವು ಬರೋದಿಲ್ಲ. ನಿಮಗಿದೊಂದು ಗೊತ್ತಿರಲಿ. ರಸ್ತೆ ಮೇಲೆ ಪ್ರಾಕ್ಟೀಸ್ ಮಾಡಿರಿ 5 ಕಿಲೋಮೀಟ್ರ್ ರನ್ನಿಂಗ್ ಬೇಡ ಅನ್ನಂಗಿಲ್ಲ. ಆದರೆ ವಾರದಾಗ 3 ಸಲನೋ ಅಥವಾ 4 ಸಲನೋ ರಸ್ತೆ ಮೇಲೆ ಓಡ್ರಿ. ಉಳಿದ ಟೈಮ್ ಎಲ್ಲ ಏನು ಮಾಡಿರಪ್ಪ ಅಂದ್ರೆ ಗ್ರೌಂಡಲ್ಲಿ ನೀವು ಪ್ರಾಕ್ಟೀಸನ್ನು ಮಾಡಿ. ಕಾಲು ನೋವು ಬರೋದಿಲ್ಲ. ಯಾಕಂದರೆ ಕಾಲು ನೋವು ಐತಂದ್ರೆ ನೀವು ವೇಗವಾಗಿ ಓಡಲಿಕ್ಕೆ ಆಗೋದಿಲ್ಲ, ಹೆಜ್ಜೆ ಫಾಸ್ಟಾಗಿ ಕಿತ್ತಿಡಲಿಕ್ಕೆ ಆಗೋದಿಲ್ಲ. ಆ ರೀತಿ ನೀವು ಪ್ರಾಕ್ಟೀಸನ್ನು ಮಾಡಬೇಕು. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳಂತೂ ಏನಪ್ಪ ಅಂದ್ರೆ 1600 ಮೀಟ್ರ್ ರನ್ನಿಂಗ್ ಅದ. ನೀವು 400 ಮೀಟ್ರ್ ಟ್ರ್ಯಾಕ್ನಾಗ 4 ರೌಂಡ್ ಓಡಿರಪ್ಪ ಅಂದ್ರೆ 8.5 ನಿಮಿಷನಾಗ ನೀವು ಓಡ್ಬೋದು. ನೀವು ಸಹಿತ ಮೈದಾನದಲ್ಲಿ ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಿ. ಸಂದರ್ಭ ಬಂದರೂ ಸಹಿತ ರಸ್ತೆ ಮೇಲೂ ಸಹಿತ ವಾರದಾಗ 2 ಸಲನೋ ಅಥವಾ 3 ಸಲನೋ ಮಹಿಳೆಯರು ಸಹಿತ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಯಾಕಂದರೆ ಅಲ್ಲಿ ಒಮ್ಮೆಲೆ ನೀವು ಮೈದಾನದಲ್ಲಿ ಪ್ರಾಕ್ಟೀಸ್ ಮಾಡಿರಿ, ಒಮ್ಮೆ ಅಲ್ಲಿ ರಸ್ತೆ ಮೇಲೆ ಅಥವಾ ಗಟ್ಟಿಯಾದ ಡಾಂಬರ್ ರೋಡ್ ಮೇಲೆ ನಿಮ್ಮ ರನ್ನಿಂಗ್ ಬಿಟ್ರಂದ್ರೆ ಅಲ್ಲಿ ಒಮ್ಮೆ ನಿಮ್ಗೆ ಏನಾಗೋದಿಲ್ಲ, ರನ್ನಿಂಗ್ ಓಡಲಿಕ್ಕೆ ಆಗೋದಿಲ್ಲ. ಎಲ್ಲ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ರಸ್ತೆ ಮೇಲೆ ಮಾಡಬೇಕು, ಆಮೇಲೆ ಗ್ರೌಂಡ್ದಾಗ ಮಾಡಬೇಕು. ಆ ರೀತಿ ನೀವು ಪ್ರಾಕ್ಟೀಸ್ ಮಾಡಿರಪ್ಪ ಅಂದ್ರೆ 100ಕ್ಕೆ 100 ಗ್ಯಾರಂಟಿಯಾಗಿ ನೀವು ಸಿಲೆಕ್ಟ್ ಆಗ್ತೀರಿ. ಅಲ್ಲಿ ಫಿಸಿಕಲ್ ಹೈಟ ವೇಟ ಚೆಸ್ಟ ಫಿಸಿಕಲ್ ಆದಮೇಲೆ ನೆಕ್ಸ್ಟ್ ಏನು ಬರ್ತದಪ್ಪ ಅಂದ್ರೆ ಮೆಡಿಕಲ್ ಅಲ್ಲೇ ತಗೋತಾರೆ. ಒಂದಿನ ಫಿಸಿಕಲ್ ಆಯಿತು ಅಂದ್ರೆ ಮರದನ್ನ ಎಲ್ಲಿ ಬರ್ತೀರಪ್ಪ ಅಂದ್ರೆ ನೀವು ಮೆಡಿಕಲ್ಗೆ ಬಂದುಬಿಡ್ತೀರಿ ಅಭ್ಯರ್ಥಿಗಳೇ. ಮೆಡಿಕಲ್ಗೆ ಸಂಬಂಧಪಟ್ಟ ಹಾಗೆ ಮುಂದಿನ ವಿಡಿಯೋದಲ್ಲಿ ನಾನು ಸಂಪೂರ್ಣ ಮಾಹಿತಿಯನ್ನು ಹೇಳ್ತಾ ಇರ್ತೀನಿ. ಈಗಾಗಲೇ ಹೋದ ವರ್ಷ ನಾನು ಮೆಡಿಕಲ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು SSGDಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಮಾಡಿದ್ದೇನೆ ಅಭ್ಯರ್ಥಿಗಳೇ. ನಿಮ್ಗೆ ಗೊತ್ತಿರಲಿ. ಮೆಡಿಕಲ್ಗೆ ಸಂಬಂಧಪಟ್ಟ ಹಾಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ನೀಡ್ತೀನಿ. ಮೆಡಿಕಲ್ ಆದಮೇಲೆ ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬರ್ತದೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದಾಗ ನಿಮಗೆಲ್ಲರಿಗೂ ಗೊತ್ತು. ಈಗಾಗಲೇ SSGD ಆನ್ಲೈನ್ ಅರ್ಜಿ ಹಾಕಿ ನೀವು ಪರೀಕ್ಷೆಯನ್ನು ಬರೆದು ಈಗ ಫಿಸಿಕಲ್ಗಾಗಿ ಸಿಲೆಕ್ಟ್ ಆದಂಥ ಅಭ್ಯರ್ಥಿಗಳಿಗೆ ಏನೇನು ಡಾಕ್ಯುಮೆಂಟ್ ಅನ್ನೋದು ನಿಮ್ಗೆ ಗೊತ್ತು. ಏನಪ್ಪ ಅಂದ್ರೆ ಇಂಪಾರ್ಟೆಂಟ SSLC ಮಾರ್ಕ್ಸ್ ಕಾರ್ಡು, ಆಮೇಲೆ ಆಧಾರ್ ಕಾರ್ಡು, ನೆಕ್ಸ್ಟ್ ಡೊಮಿಷಿಯಲ್ ಸರ್ಟಿಫಿಕೇಟ, ಕಾಸ್ಟ್ ಸರ್ಟಿಫಿಕೇಟ, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ. ಇವಿಷ್ಟು ಇಂಪಾರ್ಟೆಂಟ್. ಆಮೇಲೆ ನಿಮ್ಮ ಫೋಟೋ ಇಷ್ಟು ಇಂಪಾರ್ಟೆಂಟ್ ಇರ್ತದೆ.
ಮತ್ತು ಕೆಲವೊಂದು ಡಾಕ್ಯುಮೆಂಟ್ಗಳು ಆ ಸಮಯದಲ್ಲಿ ನೀವು ತೆಗೆಸ್ಕೊಂಡು ಹೋಗ್ಬೋದು. ಸೆಂಟ್ರಲ್ ಗೋರ್ಮೆಂಟ್ ಯಾರು ನೀವು ಜಾಬ್ ಮಾಡ್ತಂತೀರಿ ಅಂಥವ್ರು ಇಂಪಾರ್ಟೆಂಟ್ ಡೊಮೇಶಲು ರೆಸಿಡೆನ್ಷಿಯಲು ಕಾಸ್ಟ್ ತೆಗಿಸೇ ಇಟ್ಕೊಂಡ್ಬಿಡ್ಬೇಕು. ಡಾಕ್ಯುಮೆಂಟು ಕರೆಕ್ಟಾಗಿರಬೇಕು. ಆ ಡೇಟ್ ಒಳಗೆ ಯಾವಾಗ ಕೇಳಿರ್ತಾರೆ ಕರೆಕ್ಟಾಗಿ ಸರಿಯಾಗಿರಬೇಕು ಅಭ್ಯರ್ಥಿಗಳೇ. ಡಾಕ್ಯುಮೆಂಟ್ ಆದಮೇಲೆ ನೆಕ್ಸ್ಟ್ ಫೈನಲಾಗಿ ಏನು ಮಾಡ್ತಾರಪ್ಪ ಅಂದ್ರೆ ಮೆರಿಟನ್ನು ಮಾಡ್ತಾರೆ. ಫೈನಲ್ ಮೆರಿಟ್ ಮಾಡ್ಬೇಕಾದ್ರೆ ಈಗ ಕೇಳ್ಬೋದು, ಸರ್ ಕೆಲವೊಂದು 69 ನಿಂತವು, ಆಮೇಲೆ 65 ನಿಂತವು, 66 ನಿಂತವು, ನಮ್ಮದು ಹೆಂಗೆ ಯಾವ ರೀತಿ ಫೈನಲ್ನಾಗ ನಾವು ಬರ್ಬೋದು ಅನ್ನೋದು ಕೇಳ್ಬೋದು. ಅಭ್ಯರ್ಥಿಗಳು ಬರ್ಬೋದು. ಯಾಕಪ್ಪ ಅಂದ್ರೆ ಇಲ್ಲಿ ಫಿಸಿಕಲ್ನಲ್ಲಿ ಸಾಕಷ್ಟು ಜನ ಔಟ್ ಹಾಕಾರ, ಚೆಸ್ಟ್ನಲ್ಲಿ ಔಟ್ ಹಾಕಾರ, ಆಮೇಲೆ ವೇಟ್ನಲ್ಲಿ ಔಟ್ ಹಾಕಾರ, ಆಮೇಲೆ ಮೆಡಿಕಲ್ನಲ್ಲಿಯೂ ಸಹಿತ ಔಟ್ ಹಾಕಾರ, ಆಮೇಲೆ ಡಾಕ್ಯುಮೆಂಟ್ನಲ್ಲಿ ಸಹಿತ ಭಾಳಷ್ಟು ಜನ ಅಭ್ಯರ್ಥಿಗಳು ಔಟ್ ಹಾಕಾರ. ಔಟಾಗಿ ಫೈನಲ್ ಏನು ಬರ್ತಾರೆ ಅಲ್ಲಿ ನನ್ನ ಅಂದಾಜು ನನ್ನ ಗೆಸ್ ಏನು ಅನ್ನಿಸ್ತದಪ್ಪ ಅಂದ್ರೆ ಅಂದಾಜು ಒಂದು 4ರಿಂದ 8 ಮಾರ್ಕ್ಸ್, 8 ಅಥವಾ 10, 4ರಿಂದ 10 ಮಾರ್ಕ್ಸ್ ಒಳಗೆ ಮಾತ್ರ ಹೆಚ್ಚು ಆಗ್ಬೋದು ಫೈನಲ್ ಮೆರಿಟು. ಆದರೆ ಒಮ್ಮೊಮ್ಮೆ ಈಗ ಇದ್ದಷ್ಟು ಫೈನಲ್ ಆಗ್ಬೋದು. ಅದನ್ನು ಮುಂದಿಂದ ಯಾರೂ ಚಿಂತೆ ಮಾಡಬೇಡ್ರಿ. ಯಾಕಂದ್ರೆ ನಮ್ದು ಈಗ ಕಟಾನ್ ಕಟ್ಟಿ ಅದ, ನಾ ಮುಂದೆ ಹಾಕನೋ ಅಥವಾ ಇಲ್ಲೋ ಡೌಟ, ನಾ ಮಾಡಿರೋ ಸಕ್ಸಸ್ ಆಕತಿಲ್ಲೋ ಈ ರೀತಿ ತಲೆಯಾಗಿ ಯಾರು ಇಟ್ಕೋಬೇಡ್ರಿ. ಯಾಕಂದ್ರೆ 1:8 ಅದ. ಆದರೆ ನೆಕ್ಸ್ಟ್ ಫಿಸಿಕಲ್ ಅದ, ಮೆಡಿಕಲ್ ಅದ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಅದ. ಇದ್ರಾಗೆಲ್ಲ ಫೈನಲ್ ಆಗಿ ಬಂದವ್ರಿಗೆ ಮಾತ್ರ ಫೈನಲ್ ಮೆರಿಟಿಗಾಗಿ ಬರ್ತೀರಿ ಅಭ್ಯರ್ಥಿಗಳೇ. ನೀವು ಒಳ್ಳೆಯ ಮಾರ್ಕ್ಸನ್ನು ತೆಗೆದುಕೊಂಡಂಥ ಅಭ್ಯರ್ಥಿಗಳು ನೀವು ಈಗಾಗಲೇ ಅಡ್ವಾನ್ಸ್ ಆಗಿ ಚಾಯ್ಸ್ ಮಾಡಿರ್ತೀರಿ. ಏನು, ನನಗೆ BSF ಬೇಕು ಫಸ್ಟ್ ಚಾಯ್ಸಿಂಗ, CRPF, CISF, ಆಸಾಮ್ ರೈಫಲ, ITBP ಈ ರೀತಿಯಾಗಿ ನಿಮ್ಮ ಚಾಯ್ಸ್ಗಳನ್ನ ಮಾಡ್ಕೊಂಡಿರ್ತೀರಿ. ಒಳ್ಳೆಯ ಮಾರ್ಕ್ಸನ್ನು ಯಾರು ತೆಗೆದುಕೊಂಡಿರ್ತೀರಿ ಅಂಥವ್ರು ನೀವೇನು ಚಾಯ್ಸ್ ಮಾಡಿರ್ತೀರಿ ಅಲ್ಲೇ ನೀವು ಸೆಲೆಕ್ಟ್ ಆಗುವಂಥ ಒಳ್ಳೆಯ ಅವಕಾಶ ಇರ್ತದೆ ಅಭ್ಯರ್ಥಿಗಳೇ. ಆ ಅವಕಾಶವನ್ನು ಮಿಸ್ ಮಾಡ್ಕೊಳ್ಳದೆ ಈಗ ಹೆಂಗಿದ್ರು ಎಕ್ಸಾಮ್ ಪಾಸ್ ಆಗಿರಿ, ನೆಕ್ಸ್ಟ್ ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡ್ತಾಯಿರಿ ಅಭ್ಯರ್ಥಿಗಳೇ. ನಿಮಗೆಲ್ಲರಿಗೂ ಗೊತ್ತಿರಲಿ, ಈಗಾಗಲೇ ನಾನು ಡಾಕ್ಯುಮೆಂಟ್ಗಳ ಬಗ್ಗೆ ಹೇಳಿದ್ದೀನಿ. ಆಮೇಲೆ ಸೆಕೆಂಡ್ ಲಿಸ್ಟನ್ನು ಬಿಡುವುದಿಲ್ಲ, ಫಿಸಿಕಲ್ಗಾಗಿ ಸೆಕೆಂಡ್ ಲಿಸ್ಟನ್ನು ಬಿಡೋದಿಲ್ಲ. ಇದ್ರ ಬಗ್ಗೆನೂ ನಾನು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇನ್ನೊಂದು ಏನು ವಿಶೇಷಪ್ಪ ಅಂದ್ರೆ ಮೊದಲಿಗೆ ಏನೈತಪ್ಪ ಅಂದ್ರೆ ಪರೀಕ್ಷೆ ಬರೀದು SSC GD ಪರೀಕ್ಷೆ ಬರೀದಂದ್ರೆ ಭಾಳ ಕಷ್ಟ ಅಂತ ಇದ್ರು ವಿದ್ಯಾರ್ಥಿಗಳು. ಯಾಕಪ್ಪ ಅಂದರೆ ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಪರೀಕ್ಷೆನ ಬರೀಬೇಕಾಗಿತ್ತು. ಆದರೆ ಈಗ ಏನಾಗಿದೆಪ್ಪ ಅಂದ್ರೆ 13 ಭಾಷೆಯಲ್ಲಿ ಪರೀಕ್ಷೆ ಬರೆಯತಕ್ಕಂಥ ಅವಕಾಶ ನಮ್ಮ ಭಾರತೀಯರಿಗೆ, ಅದರಲ್ಲಿಯೂ ನಮ್ಮ ಕರ್ನಾಟಕದವರಿಗೆ ಕನ್ನಡದಲ್ಲಿ ಪರೀಕ್ಷೆ ಬರೆಯತಕ್ಕಂಥ ಒಳ್ಳೆಯ ಅವಕಾಶ ಅದ ಅಭ್ಯರ್ಥಿಗಳೇ. ಈಗಾಗಲೇ ಪರೀಕ್ಷೆ ನೀವು ಬರೆದರಿ. ನೆಕ್ಸ್ಟ್ ಮುಂದೆ ಪರೀಕ್ಷೆಯನ್ನು ಬರೆಯತಕ್ಕಂಥ ಅಭ್ಯರ್ಥಿಗಳಿಗೆ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ನೆಕ್ಸ್ಟ್ ಅಕ್ಟೋಬರ್ ಅಥವಾ ನವಂಬರ್ ತಿಂಗಳಲ್ಲಿ ಹೊಸ ಕಾಲ್ಫಾರ್ಮ್ ಆಗ್ತಾಯಿದೆ. ಆದ್ದರಿಂದ ನಮ್ಮ ಸಂಸ್ಥೆಯಲ್ಲಿ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿಯಲ್ಲಿ ನಾವು ಇದೇ ಜುಲೈ 1ರಿಂದ ಏನು ಮಾಡ್ತಾಯಿದ್ದೀವಪ್ಪ ಅಂದರೆ SSC GDಗೆ ಸಂಬಂಧಪಟ್ಟ ಹಾಗೆ ಅಕ್ಟೋಬರ್ ಅಥವಾ ನವಂಬರ್ ತಿಂಗಳಲ್ಲಿ ಕಾಲ್ಫಾರ್ಮ್ ಆಗ್ತಕ್ಕಂಥ SSC GDಗೆ ಸಂಬಂಧಪಟ್ಟ ಹಾಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ನೀಡ್ತಾ ಇದ್ವಿ ಅಭ್ಯರ್ಥಿಗಳೇ. ನಮ್ಮ ಸಂಸ್ಥೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಈಗ ಯಶಸ್ವಿಯಾಗಿ 22ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಹೀಗೆ ಸದಾ ನಿಮ್ಮ ಪ್ರೋತ್ಸಾಹ ಮತ್ತು ಆಶೀರ್ವಾದ, ಪಾಲಕರ ಆಶೀರ್ವಾದ ನಮ್ಮ ಸಂಸ್ಥೆ ಮೇಲೆ ಇರಲಿ ಅಭ್ಯರ್ಥಿಗಳೇ. ಆದ್ದರಿಂದ ನೆಕ್ಸ್ಟು ಸಹಿತ ಕನ್ನಡದಲ್ಲಿ ಬರೀತಕ್ಕಂಥ ಒಳ್ಳೆಯ ಅವಕಾಶ ಅದ ನಮ್ಮ ಸಂಸ್ಥೆಯಲ್ಲಿ. ಇಲ್ಲಿ ಮ್ಯಾಥ್ಸ್ ಆಗಿರ್ಬೋದು, ಮೆಂಟಲ್ ಎಬಿಲಿಟಿ ಆಗಿರ್ಬೋದು, GK, ಆಮೇಲೆ ನೆಕ್ಸ್ಟ್ ಗ್ರಾಮರ್ ಇಂಗ್ಲೀಷು ಮತ್ತು ಹಿಂದಿ ಭಾಷೆಯಲ್ಲಿ ಬರ್ತದೆ. ಇಂಗ್ಲೀಷು ಮತ್ತು ಹಿಂದಿ ಎರಡೂ ಭಾಷೆಯಲ್ಲಿ ಗ್ರಾಮರನ್ನು ನಮ್ಮ ಸಂಸ್ಥೆಯಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಬೋಧನೆಯನ್ನು ಮಾಡ್ತೀವಿ ಅಭ್ಯರ್ಥಿಗಳೇ. ಒಳ್ಳೆಯ ಸುವರ್ಣ ಅವಕಾಶ ಅದ. ಈಗ ಇನ್ನೊಂದು ಏನಪ್ಪ ಅಂದ್ರೆ SSC GD ಈಗ ಫಿಸಿಕಲ್ ತರಬೇತಿಗೆ ಬರ್ತಕ್ಕಂಥ ಅಭ್ಯರ್ಥಿಗಳು ಈಗ ಫಿಸಿಕಲ್ ತರಬೇತಿಗೆ ಫೀಸ್ ಬೇರೆ, ಆಮೇಲೆ ಎಕ್ಸಾಮ್ ಬ್ಯಾಚಿಗೆ ಫೀಸ್ ಬೇರೆ, ಆ ರೀತಿ ಏನೂ ಇಲ್ಲ. ಎಲ್ಲ ಫೀಸ್ ಒಂದೇ ಅದ ನಮ್ಮಲ್ಲಿ. ನೀವು ಒಮ್ಮೆ ನಮ್ಮ ಸಂಸ್ಥೆಗೆ ತರಬೇತಿ ಬಂದ್ರಿಪ್ಪ ಅಂದ್ರೆ ನೀವು ಫಿಸಿಕಲ್ನು ಪ್ರಾಕ್ಟೀಸ್ ಮಾಡ್ಬೋದು SSC GD. ಅದರ ಜೊತೆ ನೆಕ್ಸ್ಟ್ SSC GD ಏನು ಕಾಲ್ಫಾರ್ಮ್ ಅದಲ್ಲ ಅಡ್ವಾನ್ಸ್ ಆಗಿ ಅದರದ್ದು ಸಹಿತ ಮತ್ತು ನೀವು ಕ್ಲಾಸಿಗೆ ಕುಂಡ್ರುವಂಥ ಅವಕಾಶ ಅದ. ಆಮೇಲೆ ಲೈಬ್ರರಿ ವ್ಯವಸ್ಥೆ ಅದ, ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆ ವ್ಯವಸ್ಥೆ ಅದ, ಆಮೇಲೆ ಜಿಮ್ ವ್ಯವಸ್ಥೆ ಅದ. ಪ್ರತಿಯೊಂದು ನುರಿತ ಉಪನ್ಯಾಸಕರಿಂದ ನಮ್ಮಲ್ಲಿ ಬೋಧನೆಯನ್ನು ಮಾಡ್ತೀವಿ. ಆಮೇಲೆ ದೈಹಿಕ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಅಗ್ನಿವೀರ ಆರ್ಮಿ ಅಭ್ಯರ್ಥಿಗಳಿಗೆ ಬ್ಯಾಚ್, ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಬ್ಯಾಚ್ಗಳು ಬೇರೆ ಬೇರೆ ಇರ್ತಾವೆ. ಅದೇ ರೀತಿಯಾಗಿ SSC GDನೂ ಸಹಿತ ಬ್ಯಾಚ್, ಫಿಸಿಕಲ್ ಬ್ಯಾಚನ್ನು ಬೇರೆ ಮಾಡಿರ್ತೀವಿ. ಅದೇ ರೀತಿಯಾಗಿ RPF ಹುದ್ದೆಗಳಿಗೂ ಸಹಿತ ನಮ್ಮಲ್ಲಿ ದೈಹಿಕ ತರಬೇತಿಯನ್ನು ನೀಡ್ತಾ ಇದ್ದೀವಿ. ನಿಮ್ಮ ಸ್ನೇಹಿತರಿಗೂ ಸಹಿತ ಈ ವಿಡಿಯೋನ ಶೇರ್ ಮಾಡಿ ಅಭ್ಯರ್ಥಿಗಳೇ. ಯಾಕಂದರೆ ಈಗಾಗಲೇ ನೀವು ಮೆರಿಟ್ನಲ್ಲಿ ಬಂದು ನೆಕ್ಸ್ಟ್ ಫಿಸಿಕಲ್ಗಾಗಿ ಹೋಗ್ತಾ ಇದ್ರಿ. ಫಿಸಿಕಲ್ಲು ಸಹಿತ ಅಷ್ಟೇ ಇಂಪಾರ್ಟೆಂಟ್ ಇರ್ತದೆ. ಯಾಕಂದರೆ ಈಗಾಗಲೇ ನೀವು ಎಕ್ಸಾಮನ್ನು ಪಾಸ್ ಮಾಡಿದಿರಿ, ನೆಕ್ಸ್ಟ್ ಫಿಸಿಕಲ್ಗೆ ಸೆಲೆಕ್ಟ್ ಆಗಿರಿ. ಫಿಸಿಕಲ್ ಪಾಸ್ ಆದಮೇಲೆ ನೆಕ್ಸ್ಟ್ ಮೆಡಿಕಲ್ಲು, ಡಾಕ್ಯುಮೆಂಟ್ ವೆರಿಫಿಕೇಷನು, ಫೈನಲ್ ಮೆರಿಟಿಗೆ ಬರಬೇಕಾಗ್ತದೆ. ಯಾಕಂದ್ರೆ SSC ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನಲ್ಲಿ ಈ GD ಜನರಲ್ ಡ್ಯೂಟಿ ಹುದ್ದೆಗಳು ಏನಿದಾವಪ್ಪ ಅಂದ್ರೆ ಪರ್ಮನೆಂಟ್ ನೌಕರಿ ಮಾಡುವಂಥ ಹುದ್ದೆಗಳು. ಒಳ್ಳೆಯ ಅವಕಾಶ. ಯಾಕಂದರೆ ನಮ್ಮ ಭಾರತದ ಬಾರ್ಡರ್ ಕಾಯ್ತಕ್ಕಂಥ BSF ಮಾಡ್ಬೋದು, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ, ಆಮೇಲೆ CISF ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ, ಆಮೇಲೆ CRPF ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ, ಆಸಾಮ್ ರೈಫಲ್ಸ, ಹೀಗೆ ಒಳ್ಳೆಯ ಜಾಬ್ ಮಾಡತಕ್ಕಂಥ ಅವಕಾಶ.
ಆಮೇಲೆ ಪರ್ಮನೆಂಟ್ ಇರತಕ್ಕಂಥ ಹುದ್ದೆಗಳು ಅಭ್ಯರ್ಥಿಗಳೇ. ಆದ್ದರಿಂದ ಅಭ್ಯರ್ಥಿಗಳೇ, ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಯೂಟ್ಯೂಬ್ ಚಾನಲಲ್ಲಿ ನಾವು ಡಿಫೆನ್ಸ್ ಫೋರ್ಸ್ಗೆ ಸಂಬಂಧಪಟ್ಟಂಥ ಉದ್ಯೋಗ ಮಾಹಿತಿಯನ್ನು ಕನ್ನಡದಲ್ಲಿ ನೀಡ್ತಾ ಇರ್ತೀವಿ. ಆದ್ದರಿಂದ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಾವು ಯಾವುದೇ ಒಂದು ಮಾಹಿತಿಯನ್ನು ಬಿಟ್ಟಿವಪ್ಪ ಅಂದ್ರೆ ಬಿಟ್ಟ ತಕ್ಷಣ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರ್ತದೆ, ನೋಟಿಫಿಕೇಷನ್ ಬರ್ತದೆ. ನೋಟಿಫಿಕೇಷನ್ ಬಂದ ತಕ್ಷಣ ನೀವು ಏನು ಮಾಡ್ಬೋದಪ್ಪ ಅಂದ್ರೆ ಪ್ರತಿಯೊಂದು ಮಾಹಿತಿಯನ್ನು ನಾವು ಏನು ಬಿಟ್ಟಿರ್ತೀವಿ ಪ್ರತಿಯೊಂದು ಮಾಹಿತಿಯನ್ನು ನೀವು ಕನ್ನಡದಲ್ಲಿ ತಿಳಿದುಕೊಳ್ಳಲಿಕ್ಕೆ ಒಳ್ಳೆಯ ಅವಕಾಶದ ನಮ್ಮ ಸಂಸ್ಥೆ ಬಗ್ಗೆ ಆಗಿರ್ಬೋದು, ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆಯೂ ಸಹಿತ ನಿಮ್ಮ ಸ್ನೇಹಿತರಿಗೆ ಮಾಹಿತಿಯನ್ನು ನೀಡಿ ಅಭ್ಯರ್ಥಿಗಳೇ. ಅದೇ ರೀತಿಯಾಗಿ SSC GDಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮುಖಾಂತರ ತಿಳಿಸಿ ಅಭ್ಯರ್ಥಿಗಳೇ. ನೀವು ಕಮೆಂಟ್ ಎಷ್ಟು ಹೆಚ್ಚಿಗೆ ಕಮೆಂಟ್ಗಳನ್ನ ಒಳ್ಳೆ ಕಮೆಂಟ್ಗಳನ್ನ ಮಾಡ್ತಾಯಿದ್ರಿ ಅಷ್ಟೇ ಹುರುಪಿನಿಂದ ನಾವು ಮತ್ತೆ ಅಂದರೆ ಜಾಬ್ ಬಗ್ಗೆ ನಾವು ಮಾಹಿತಿಯನ್ನು ನೀಡ್ತಾ ಇರ್ತೀವಿ ಅಭ್ಯರ್ಥಿಗಳೇ. ನಿಮ್ಮ SSC GD ಪರೀಕ್ಷೆ ಪಾಸಾದಂಥ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ಮುಂದೆ ಕರಿತಕ್ಕಂಥ SSC GDಗೆ ಟ್ರೈ ಮಾಡ್ತಕ್ಕಂಥ ಅಭ್ಯರ್ಥಿಗಳಿಗೆ ಸಹಿತ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ವಿಡಿಯೋವನ್ನು ವೀಕ್ಷಣೆ ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಸಂಸ್ಥೆಯಲ್ಲಿ SSC GD ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಗೆ ತರಬೇತಿ ಕೊಡಲಾಗುವುದು. ಪ್ರವೇಶ ಪ್ರಾರಂಭವಾಗಿದೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.